ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ರಾಜ್ಯಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ. ತೃತೀಯ BA ರಾಜ್ಯಶಾಸ್ತ್ರದಲ್ಲಿ ಕೋರ್ಸ್ 3, ಕೋರ್ಸ್ 4, ಕೋರ್ಸ್ 5 ಎನ್ನುವಂತಹ 3 ಪುಸ್ತಕಗಳಿರುವಂಥದ್ದು. ಈ 3 ಪುಸ್ತಕಗಳಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವುದು ಅಂತ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ. ನೀವು ಕೇಳಿರುವಂತೆ ಇವತ್ತು ಕೋರ್ಸ್ 4ರಲ್ಲಿ ಇರುವಂತಹ ಮುಖ್ಯವಾದ ಪ್ರಶ್ನೆಯನ್ನು ನೋಡ್ತಾ ಹೋಗುವ. ಈಗಾಗಲೇ ಬ್ಲಾಕ್ 1 ನೀವು ತಿಳ್ಕೊಂಡಿದ್ದೀರಿ, 2, 3 ಎಲ್ಲ ತಿಳ್ಕೊಂಡಿದ್ದೀರಿ. ನೀವು ಕೇಳಿರುವಂತೆ ರಿಕ್ವೆಸ್ಟೆಡ್ ಆಗಿರುವಂಥ ವಿಡಿಯೋ ಬ್ಲಾಕ್ 4ರಲ್ಲಿರುವಂತಹ ವಿಷಯವನ್ನು ತಿಳಿಸ್ಕೊಡ್ಲಿಲ್ಲ, ಇಂಪಾರ್ಟೆಂಟ್ ಮುಖ್ಯವಾದ ಪ್ರಶ್ನೆ ಯಾವುದು ಅಂತ ತಿಳಿಸ್ಕೊಡ್ಲಿಲ್ಲ ಅಂತ ಕೇಳ್ಕೊಂಡಿದ್ರೆ, ನಾನು ಈಗಾಗಲೇ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮಗೆ ತಿಳಿಸಿದ್ದೆ. ನಿಮ್ಮ ಇಚ್ಛೆಯಂತೆ ಇದರಲ್ಲಿರುವಂಥ ಬ್ಲಾಕ್ 4ರನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಬ್ಲಾಕ್ 4ರಲ್ಲಿ ಯಾವ ಪ್ರಶ್ನೆ ತುಂಬಾ ಮುಖ್ಯವಾಗಿದೆ, ಹಾಗೆ ಅದರ ಪಾಯಿಂಟ್ಸ್ಗಳನ್ನು ಸಾಧ್ಯ ಆದರೆ ಅದರ ವಿವರಣೆಯನ್ನು ಕೂಡ ತಿಳ್ಕೊಳ್ಳೋಣ. ಇದು ಕೋರ್ಸ್ 4, ತೃತೀಯ BA ರಾಜ್ಯಶಾಸ್ತ್ರ ಕೋರ್ಸ್ 4ರಲ್ಲಿ ಬ್ಲಾಕ್ 4ರಲ್ಲಿ ತೆಗೀರಿ. ಪುಟ ಸಂಖ್ಯೆ 210ರಲ್ಲಿದೆ ನೋಡಿ. ಇದರಲ್ಲಿ 10 ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣ ಮತ್ತು ಅದರ ತಂತ್ರಗಳು ಅಥವಾ ವಿಧಾನಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇನ್ನು ನ್ಯಾಯಾಂಗದ ನಿಯಂತ್ರಣ ತಂತ್ರಗಳು ಮತ್ತು ಮಿತಿಗಳು 5 ಅಂಕಕ್ಕೆ ಕೇಳಿರುವ ಪ್ರಶ್ನೆ. ಜನತಾ ನಿಯಂತ್ರಣ ತಂತ್ರಗಳು ಮತ್ತು ಮಿತಿಗಳು, ಜನತಾ ನಿಯಂತ್ರಣ 5 ಅಂಕಕ್ಕೆ ಕೇಳಿದ್ದಾರೆ. ಅದಾದ ಮೇಲೆ ಘಟಕ 21ರನ್ನು ನೀವು ನೋಡಿದರೆ ಹಣಕಾಸಿನ ಆಡಳಿತದ ಅರ್ಥ ಮತ್ತು ಪ್ರಾಮುಖ್ಯತೆ 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಹಣಕಾಸಿನ ಆಡಳಿತ ಅರ್ಥ ಮತ್ತು ಪ್ರಾಮುಖ್ಯತೆ, ಆಯವ್ಯಯ ಪಟ್ಟಿಯ ಅರ್ಥ ಮತ್ತು ಪ್ರಾಮುಖ್ಯತೆ, ಉತ್ತಮ ಆಯವ್ಯಯ ಪಟ್ಟಿಯ ತತ್ವಗಳನ್ನು ತಿಳಿಸಿ ಅಂತ 10 ಅಂಕಕ್ಕೆ ಕೇಳಿರುವ ಪ್ರಶ್ನೆ. ಇನ್ನು ಘಟಕ 22 ಆಯವ್ಯಯ ಪ್ರಕ್ರಿಯೆ, ರಚನೆ, ಮಂಡಿಸುವಿಕೆ ಮತ್ತು ಶಾಸಕಾಂಗ ಒಪ್ಪಿಗೆ. ಘಟಕ 23ರಲ್ಲಿ ಮುಖ್ಯವಾದ ಪ್ರಶ್ನೆ ಎನ್ನುವಂಥದ್ದಿಲ್ಲ. ಇನ್ನು ಈ ಘಟಕ 24ರಲ್ಲಿ ನಾವು ನೋಡಿದರೆ ಮಹಾಲೆಕ್ಕ ಪರಿಶೋಧಕನ ಕಾರ್ಯಗಳು ಮತ್ತು ಹಣಕಾಸಿನ ಆಡಳಿತದಲ್ಲಿ ಅವರ ಪಾತ್ರ, ಇದು 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇನ್ನು ನಾವು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ. ಘಟಕ 19ರಲ್ಲಿ ನೀವು ನೋಡಿದರೆ ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣ 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ, ಪದೇ ಪದೇ ಬರುವಂತಹ ಪ್ರಶ್ನೆಯಾಗಿದೆ. ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣ, ಪುಟ ಸಂಖ್ಯೆ 216ರಲ್ಲಿದೆ ನೋಡಿ. 216 ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣ. ಪಾಯಿಂಟ್ಸನ್ನು ಮೊದಲಿಗೆ ತಿಳ್ಕೊಳ್ಳುವ. ಆಡಳಿತದ ಮೇಲೆ ಶಾಸಕಾಂಗ ಯಾವ ರೀತಿಯ ನಿಯಂತ್ರಣ ಕ್ರಮಗಳನ್ನು ಮಾಡ್ತದೆ ಅಥವಾ ನಿಯಂತ್ರಣ ವಿಧಾನಗಳ ವಿಧಗಳೇನು ಎಲ್ಲವನ್ನು ಕೂಡ ನಾವು ಇದರಲ್ಲಿ ನೋಡ್ತಾ ಹೋಗುವ. 1, ಆಯವ್ಯಯ ನಿಯಂತ್ರಣ. 1ನೇ ಪಾಯಿಂಟ್ ಯಾವುದು? ಆಯವ್ಯಯ ನಿಯಂತ್ರಣ. 2, ನಿಯೋಜನಾ ಶಾಸನ ಸಮಿತಿ. ಭಾಷಣ ಹಾಗೂ ಚರ್ಚೆಗಳು. ಪ್ರಶ್ನೋತ್ತರ ವೇಳೆ. 5, ಆಶ್ವಾಸನ ಸಮಿತಿ. 6, ಲೆಕ್ಕ ಶೋಧನೆ. 6ನೇದು ಯಾವುದು? ಲೆಕ್ಕ ಶೋಧನೆ. ಒಟ್ಟು 6 ಪಾಯಿಂಟ್ಸ್ಗಳಿದೆ. ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣಗಳು 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇಲ್ಲಿ ಆಡಳಿತದ ಮೇಲೆ ಶಾಸಕಾಂಗದ ನಿಯಂತ್ರಣವನ್ನು ಅವರು ತಿಳಿಸ್ತಾ ಇದ್ದಾರೆ. 1, ಆಯವ್ಯಯದ ನಿಯಂತ್ರಣ ಮಾಡುವುದು. ಆಯವ್ಯಯ ನಿಯಂತ್ರಣ ಅಂತ ಬಂದಾಗ ನಮಗೆ ಅದು ಗೊತ್ತಿರಬೇಕು. ಹಣಕಾಸಿಗೆ ಸಂಬಂಧಿಸಿದ ನಿಯಂತ್ರಣ ಮಾಡುವಂಥದ್ದು, ಹಣಕಾಸಿನ ನಿಯಂತ್ರಣಕ್ಕೆ ಸಂಬಂಧಿಸಿದ್ದು ಯಾವುದು? ಅಲ್ಲಿ ಆಯವ್ಯಯ ನಿಯಂತ್ರಣ ಎನ್ನುವಂಥದ್ದು. ಶಾಸಕಾಂಗ ವೆಚ್ಚಕ್ಕೆ ಅನುಮತಿ ನೀಡುವುದರ ಜೊತೆಗೆ ಆಯವ್ಯಯ ಅಂದಾಜಿಗೆ ಮಂಜೂರು ಮಾಡಲಾಗುತ್ತದೆ. ಶಾಸಕಾಂಗದ ಅನುಮತಿ ಇಲ್ಲದೆ ಸರಕಾರ 1 ಪೈಸೆಯನ್ನು ಸಹ ಖರ್ಚು ಮಾಡುವ ಹಾಗಿಲ್ಲ.
ಇಲ್ಲಿಯವರೆಗೆ ಸರ್ಕಾರ ಬಹುಮತ ಬೆಂಬಲವನ್ನು ಶಾಸಕಾಂಗದಿಂದ ತಿರಸ್ಕರಿಸಲಾಗುವುದು. ನಂತರ ಮತಕ್ಕೆ ಅವಕಾಶ ನೀಡಿ ಸದಸ್ಯರಿಂದ ಬಹುಮತ ಪಡೆದು ಮಸೂದೆ ಶಾಸನವಾಗುತ್ತದೆ. ಮಂಡಿಸಿದ ಮಸೂದೆ ಬಗ್ಗೆ ಚರ್ಚೆ ಮತ್ತು ಆತನ ಒಂದು ಬಹುಮತ ಪಡೆದ ಮಸೂದೆ ಶಾಸನವಾಗುತ್ತದೆ. ಮಂಡಿಸಿದ ಮಸೂದೆ ಚರ್ಚೆ ಹಾಗೂ ಮಿತ ನೀಡುವ ವಿಧಾನದಲ್ಲಿ ಆಡಳಿತ ಲೋಪದೋಷ, ದಕ್ಷತೆ, ಸತ್ಯಸಂಧತೆ ಇನ್ನಿತರ ವಿಷಯಗಳ ಬಗ್ಗೆ ವಾದ ಪ್ರತಿವಾದ ನಡೆಯುವುದರ ಜೊತೆಗೆ ಚರ್ಚೆ ಕೂಡ ನಡೀತಾನೆ ಇರ್ತದೆ. ಈ ರೀತಿಯಾಗಿ ವಿರೋಧ ಪಕ್ಷಗಳು ಎತ್ತಿದ ಲೋಪದೋಷಗಳನ್ನು ಆಡಳಿತದ ಪಕ್ಷ ಸರಿಪಡಿಸಿಕೊಳ್ಳುವ ಅವಕಾಶ ಸರ್ಕಾರಕ್ಕೆ ಇರುತ್ತದೆ. ಈ ರೀತಿಯಾಗಿ ಆಯವ್ಯಯ ಅಂದಾಜು ಪಟ್ಟಿ ಒಪ್ಪಿಗೆಯನ್ನು ಪಡೆಯಬೇಕಿದ್ದಲ್ಲಿ ಶಾಸನ ಸಭೆ ಅದನ್ನು ಪುನರ್ ಪರಿಶೀಲಿಸುವ, ತಪ್ಪುಗಳನ್ನು ಸರಿಪಡಿಸುವ, ಪರೀಕ್ಷಿಸುವ, ಟೀಕಿಸುವ ಅಧಿಕಾರ ಇರುತ್ತದೆ. ಈ ರೀತಿಯಾಗಿ ಆಯವ್ಯಯ ಅಂದಾಜು ಪಟ್ಟಿ ಶಾಸಕಾಂಗದ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ. ಆಡಳಿತ ಕಾರ್ಯಗಳನ್ನು ನಿಯಂತ್ರಿಸಲು ಶಾಸಕಾಂಗ ಸಭೆಗಳು ಪ್ರಧಾನ ವೇದಿಕೆಗಳಾಗಿವೆ. ಇನ್ನು ಎರಡನೇ ಪಾಯಿಂಟಲ್ಲಿ ನಾವು ನೋಡಿದರೆ ನಿಯೋಜನ ಶಾಸನ ಸಮಿತಿ ಧ್ಯೇಯ ಧೋರಣೆಗಳನ್ನು ರೂಪಿಸುವಲ್ಲಿ ಈ ಶಾಸನ ಸಭೆ ಒಂದು ಸ್ಥೂಲವಾದ ಚಿತ್ರಣವನ್ನು ಕೂಡ ನೀಡಿ ಉಳಿದ ಪ್ರಮುಖಾಂಶಗಳನ್ನು ಭರ್ತಿ ಮಾಡಿಕೊಳ್ಳಲು ಕಾರ್ಯಾಂಗಕ್ಕೆ ಆದೇಶ ನೀಡಿದಾಗ್ಯೂ ಕೂಡ ಅದು ತನ್ನ ಇಚ್ಛೆಗೆ ತಕ್ಕಂತೆ ಶಾಸನ ರಚಿಸುವ ಹಾಗಿಲ್ಲ. ಇದರ ಬಗ್ಗೆಯೂ ಕೂಡ ಶಾಸನ ಸಭೆ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿದೆ. ಶಾಸನ ಸಭೆ ಈ ರೀತಿ ವರ್ಗಾವಣೆ ಮಾಡುವ ಈ ಅಧಿಕಾರವನ್ನು ಕಾರ್ಯಾಂಗ ತನ್ನ ಇಚ್ಛಾನುಸಾರ ಮಾಡುವ ಹಾಗಿಲ್ಲ. ಅಧಿಕಾರ ವರ್ಗಾವಣೆ ಜೊತೆಯಲ್ಲಿ ಕಾರ್ಯಾಂಗ ರಚಿಸಲಿರುವ ರೀತಿ, ನೀತಿ, ನಿಯಮಗಳ ಬಗ್ಗೆ ರೂಪರೇಷೆಗಳನ್ನು ಕೂಡ ಕಳುಹಿಸಿ ಕೊಡುತ್ತದೆ. ಇದರ ಮೇಲ್ವಿಚಾರಣೆಗೋಸ್ಕರ ಕೇಂದ್ರದಲ್ಲಿ ಪಾರ್ಲಿಮೆಂಟ್ ಸದಸ್ಯನನ್ನು ಒಳಗೊಂಡ ಒಂದು ಸಮಿತಿ ಇರುತ್ತದೆ. ಇದನ್ನೇ ನಾವು ನಿಯೋಜನ ಶಾಸನ ಸಮಿತಿ ಎಂದು ಕರೆಯಲಾಗುತ್ತದೆ. ಈ ಸಮಿತಿಯ ಕಾರ್ಯ ಏನೆಂದರೆ ವರ್ಗಾವಣೆಯಾಗಿ ಕಾರ್ಯಾಂಗಕ್ಕೆ ಕೊಡಲ್ಪಟ್ಟಿರುವ ನೀತಿ ನಿಯಮಗಳ ರಚಿಸುವಿಕೆ, ಶಾಸಕಾಂಗ ವಿಧಿಸಿರುವ ಕಾರ್ಯಕ್ರಮದ ಚೌಕಟ್ಟಿನೊಳಗೆ ಮಾತ್ರ ಸೀಮಿತವಾಗಿದೆಯೇ ಅಥವಾ ಕಾರ್ಯಕ್ಷೇತ್ರದ ಚೌಕಟ್ಟು ಮೀರಿ ನೀತಿ ನಿಯಮಾವಳಿಗಳನ್ನು ರಚಿಸಿದೆಯೇ ಎಂಬುದನ್ನು ತಿಳಿದು ಶಾಸನ ಸಭೆ ಪಾರ್ಲಿಮೆಂಟ್ ವರದಿ ಮಾಡುವುದು ಮಾತ್ರ ಅವರ ಕರ್ತವ್ಯ. ಕಾರ್ಯಾಂಗ ನೀತಿ ನಿಯಮಾವಳಿಗಳನ್ನು ರೂಪಿಸುವಲ್ಲಿ ತನ್ನ ಕಾರ್ಯಕ್ಷೇತ್ರ ಮೀರಿದಾಗ ಅವರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವುದು ಶಾಸಕಾಂಗದ ಕೆಲಸವಾಗಿದೆ. ಇದರಲ್ಲಿ ಮೂರನೇ ಪಾಯಿಂಟ್ ಭಾಷಣ ಮತ್ತು ಚರ್ಚೆಗಳು ಅಂತ ಬಂದಾಗ ಅದು ಅನೇಕ ಸಂದರ್ಭಗಳಲ್ಲಿ ಈ ಶಾಸಕಾಂಗ ತನ್ನ ಆಡಳಿತವನ್ನು ನಿಯಂತ್ರಿಸುವಂಥ ಅವಕಾಶಗಳು ಇರುತ್ತದೆ. ಪಾರ್ಲಿಮೆಂಟಿನ ಅಧಿವೇಶನಕ್ಕೆ ಮುನ್ನ ರಾಷ್ಟ್ರಪತಿಯವರು ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡುವರು. ಆಯವ್ಯಯ ಅಂದಾಜು ಮಾಡಿಸುವಾಗ ಹಣಕಾಸು ಮಂತ್ರಿ ಭಾಷಣ ಹಾಗೂ ಚರ್ಚೆಗಳು ಆಗ್ತಾ ಇರುವಂಥದ್ದು. ಅದಾದಮೇಲೆ ಪ್ರಶ್ನೋತ್ತರದ ವೇಳೆ ಸಂಸದೀಯ ಮಾದರಿ ಸರ್ಕಾರದಲ್ಲಿ ಪ್ರತಿ ಸದಸ್ಯರು ಕೂಡ ಸಂಬಂಧಪಟ್ಟ ಮಂತ್ರಿಗೆ ಅವನ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಬಹುದು. ಇದನ್ನೇ ಅಥವಾ ಈ ನಿಗದಿತ ಅವಧಿಯನ್ನೇ ಪ್ರಶ್ನೋತ್ತರ ವೇಳೆ ಎಂದು ಕರೆಯಲಾಗುತ್ತದೆ. ಈ ಅವಧಿಯಲ್ಲಿ ಯಾವ ಸದಸ್ಯನಾದರೂ ಸಹ ಆತನ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಬಹುದು. ಮಂತ್ರಿಯೂ ಸಹ ಕೇಳಿದ ಪ್ರಶ್ನೆಗಳಿಗೆ ಸಮಂಜಸ ಉತ್ತರವನ್ನು ಕೊಡಬೇಕಾಗುತ್ತದೆ. ಮಂತ್ರಿಗಳು ಕೇಳಿದ ಪ್ರಶ್ನೆ ಉತ್ತರವನ್ನು ಸಮರ್ಪಕವಾಗಿಲ್ಲದಿದ್ದಲ್ಲಿ ಸಭಾಪತಿಗಳು ಸದಸ್ಯರಿಗೆ ಉಪಪ್ರಶ್ನೆ ಕೇಳಲು ಅವಕಾಶವನ್ನು ಕೊಡುತ್ತದೆ. ಇದರಲ್ಲಿ 4ನೇ ಉತ್ತರ ಪ್ರಶ್ನೋತ್ತರ ವೇಳೆ. 5 ಆಶ್ವಾಸನ ಸಮಿತಿ. ಪ್ರಶ್ನೋತ್ತರ ವೇಳೆ ಸಂಸದೀಯ ಮಾದರಿ ಸರ್ಕಾರದಲ್ಲಿ ಪ್ರತಿ ಸದಸ್ಯರು ಕೂಡ ಸಂಬಂಧಪಟ್ಟ ಮಂತ್ರಿಗೆ ಆತನ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಬಹುದು. ಇದನ್ನೇ ನಿಗದಿತ ಅವಧಿ ಪ್ರಶ್ನೋತ್ತರ ವೇಳೆ ಎಂದು ಕರೆಯಲಾಗ್ತದೆ. ಈ ಅವಧಿಯಲ್ಲಿ ಯಾವ ಸದಸ್ಯನಾದರೂ ಸಹ ಅಲ್ಲಿ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಬಹುದು. ಮಂತ್ರಿಯು ಸಹ ಕೇಳಿದ ಪ್ರಶ್ನೆಗಳಿಗೆ ಸಮಂಜಸ ಉತ್ತರವನ್ನು ಕೊಡಬೇಕಾಗ್ತದೆ. ಮಂತ್ರಿಗಳು ಕೇಳಿದ ಪ್ರಶ್ನೆಗೆ
ಉತ್ತರ ಸಮರ್ಪಕವಾಗಿಲ್ಲದಿದ್ದಲ್ಲಿ ಸಭಾಪತಿಗಳು ಸದಸ್ಯರಿಗೆ ಉಪ ಪ್ರಶ್ನೆ ನೀಡಲು ಅವಕಾಶವನ್ನು ಕೊಡುತ್ತಾರೆ. ಈ ರೀತಿ ಪ್ರಶ್ನೆ ಮತ್ತು ಉಪಪ್ರಶ್ನೆಗಳ ಮೂಲಕ ಸರ್ಕಾರದ ದೌರ್ಬಲ್ಯ ಇರ್ಬೋದು, ಸರ್ಕಾರ ಅಧ್ಯಕ್ಷತೆ ಇರ್ಬೋದು, ಅದೆಲ್ಲ ಕೂಡ ಹೊರ ತರಲು ಪ್ರಯತ್ನಿಸುವಂಥದ್ದು. 5. ಆಶ್ವಾಸನ ಸಮಿತಿ. ಪಾರ್ಲಿಮೆಂಟಿನ ಚುನಾಯಿತ ಸದಸ್ಯರನ್ನು ಒಳಗೊಂಡಂಥ ಈ ಸಮಿತಿ ಸಹ ಆಡಳಿತವನ್ನು ನಿಯಂತ್ರಿಸುವಲ್ಲಿ ಶಾಸನ ಸಭೆಯ ಒಂದು ಪ್ರಮುಖ ಅಸ್ತ್ರ ಎಂದು ಹೇಳಿದರೆ ತಪ್ಪಾಗಲಾರದು. ಅನೇಕ ಸಂದರ್ಭಗಳಲ್ಲಿ ಮಂತ್ರಿ ಸಾರ್ವಜನಿಕ ವೇದಿಕೆಯಲ್ಲೂ ಪಾರ್ಲಿಮೆಂಟ್ನ ಚರ್ಚೆ ನಡೆಸಿದಾಗ ಸಂದರ್ಭದಲ್ಲೂ ಯಾವುದಾದರೂ ಒಂದು ಕಾರ್ಯನಿರ್ವಹಿಸುವ ಬಗ್ಗೆ ಜನತೆಗೆ ಆಶ್ವಾಸನೆ ಮತ್ತು ಪ್ರಯಾಣ ಮಾಡುವುದುಂಟು. ಆಶ್ವಾಸನೆಯ ಸಮಿತಿ. ಇನ್ನು 6ನೇದು ಲೆಕ್ಕಶೋಧನೆ. ಶಾಸಕಾಂಗವು ಲೆಕ್ಕಶೋಧನೆಯ ಮುಖಾಂತರ ಸಹ ಆಡಳಿತ ಮೇಲೆ ಪರಿಣಾಮಕಾರಿಯಾಗಿ ನಿಯಂತ್ರಣವನ್ನು ಹೊಂದಿದೆ. ಪ್ರತಿ ವರ್ಷವೂ ಲೆಕ್ಕಶೋಧನೆ ಸರ್ಕಾರ ನೀಡಿರುವ ಖರ್ಚು ಮತ್ತು ಆದಾಯದ ಬಗ್ಗೆ ಇದಿಷ್ಟು ಲೆಕ್ಕ ಪರಿಶೋಧನೆ. ಅದು ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣ. ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣ ಯಾವುದೆಲ್ಲ? ಆಯವ್ಯಯ ನಿಯಂತ್ರಣ, ನಿಯೋಜನಾ ಶಾಸನ ಸಮಿತಿ, ಭಾಷಣ ಹಾಗೂ ಚರ್ಚೆಗಳು, ಪ್ರಶ್ನೋತ್ತರದ ವೇಳೆ, ಆಶ್ವಾಸನ ಸಮಿತಿ, ಲೆಕ್ಕ ಶೋಧನೆ.